BMTC ಬಸ್ಸಲ್ಲಿ ಸ್ಕೂಲ್ಗೆ ಹೋಗಿದ್ದೆ, ಕಾಲೇಜ್ಗೆ ಹೋಗಿದ್ದೆ, ಅಷ್ಟೇ ಯಾಕೆ ಆಫೀಸ್ಗೂ ಹೋಗಿದ್ದೆ. ಆದರೆ BMTC ಬಸ್ಸಲ್ಲಿ ಟ್ರಿಪ್ ಹೋಗೋ ಅಂತ ಒಂದು ಅವಕಾಶ ಇದೆ ಅಂತ ಗೊತ್ತಾಯ್ತು. ಹೀಗಿದ್ಮೇಲೆ ಟ್ರಿಪ್ ಹೋಗ್ಲಿಲ್ಲ ಅಂದ್ರೆ ಹೇಗೆ ಅಲ್ವಾ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ BMTC ಬಸ್ಸಲ್ಲಿ ನಾನು ಒಂದು ಟ್ರಿಪ್ಪಿಗೆ ಹೋಗಿದ್ದೆ. ಯಾವ ಟ್ರಿಪ್ ಅದು, ಏನ್ ಡೀಟೇಲ್ಸ್ ಅಂತ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ತಗೊಂಡಿರುವಂಥ ಪ್ಯಾಕೇಜ್ BMTCಯ ದಿವ್ಯ ದರ್ಶಿನಿ. ಒಂದು ದಿನದಲ್ಲಿ ಸುಮಾರು 8 ದೇವಸ್ಥಾನಗಳನ್ನು ನೋಡುವಂಥ ಒಂದು ಅವಕಾಶ. ಈ ಎಲ್ಲ ದೇವಸ್ಥಾನಗಳು ನಮ್ಮ ಬೆಂಗಳೂರಿನಲ್ಲಿ ಇರುವಂಥದ್ದೇ. ಈ ಪ್ಯಾಕೇಜ್ಗೆ ಟಿಕೆಟ್ ಹೇಗೆ ಬುಕ್ ಮಾಡಬೇಕು, ನನ್ನ ಎಕ್ಸ್ಪೀರಿಯನ್ಸ್, ಫೀಡ್ಬ್ಯಾಕ್ ಏನು, ರೇಟಿಂಗ್ ಅನ್ನೋದನ್ನ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ ಪ್ಯಾಕೇಜ್ ಶುರುವಾಗೋದು ಮೆಜೆಸ್ಟಿಕ್ ಇಂದ. ಪಿಕಪ್ ಪಾಯಿಂಟ್ ಮೆಜೆಸ್ಟಿಕ್ ಅಲ್ಲೇ, ಪುನಃ ಡ್ರಾಪ್ ಪಾಯಿಂಟ್ ಕೂಡ ಮೆಜೆಸ್ಟಿಕ್ ಅಲ್ಲೇ. ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದ ಎದುರುಗಡೆ ಇರುವಂಥ ಜಾಗದಲ್ಲಿ ಇಲ್ಲಿ ಪಿಕಪ್ ಪಾಯಿಂಟ್ ಇರುತ್ತೆ. ಅಥವಾ ಈ ಏರ್ಪೋರ್ಟಿಗೆ ಹೋಗುವಂಥ ಸರ್ವಿಸ್ ಬಸ್ ಎಲ್ಲಿ ನಿಂತಿರುತ್ತೋ ಅಲ್ಲೇ ಈ ಬಸ್ಗಳು ಸಹ ನಿಂತಿರುತ್ತೆ. ಸುಮಾರು 4 ಬಸ್ಗಳಿದೆ. 4 ಬೇರೆ ಬೇರೆ ಟೈಮ್ ಸ್ಲಾಟಲ್ಲಿ ಬುಕ್ ಮಾಡ್ಕೋಬೋದು. ಬೆಳಗ್ಗೆ 7:50ರಿಂದ ಬೆಳಗ್ಗೆ 8:30, 8:35ವರೆಗೂ ಇಲ್ಲಿ 4 ಬಸ್ಗಳು ರನ್ ಆಗುತ್ತೆ, ಪ್ರತಿ ಶನಿವಾರ ಮತ್ತು ಭಾನುವಾರ. ಒಂದು ವೇಳೆ ನೀವೇನಾದರೂ ಬೇಗ ಬಂದಿದ್ರೆ ಇಲ್ಲಿ ಕಾಯಕ್ಕೆ ಅಂತ ವೇಟಿಂಗ್ ಏರಿಯಾ ಮತ್ತೆ ಲಾಬಿ ರೂಮ್ ಕೂಡ ಇದೆ. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಇದೇ ಲಾಬಿ ರೂಮ್. ಈ ಲಾಬಿ ರೂಮ್ ಪಕ್ಕಕ್ಕೆ ನಿಂತಿರುವಂಥ ವೋಲ್ವೋ ಬಸ್ಗಳೇ ನಮ್ಮನ್ನ ಇವತ್ತಿನ ಪ್ಯಾಕೇಜಲ್ಲಿ ಕರ್ಕೊಂಡು ಹೋಗುವಂಥದ್ದು. ನೀವಿಲ್ಲಿ ನೋಡ್ಬೋದು, ಆಲ್ರೆಡಿ ಸುಮಾರು ಜನ ಬಂದು ವೇಟ್ ಮಾಡ್ತಾ ಇದ್ದಾರೆ 8:30 ಬಸ್ಸಿಗೆ. ಇವರೆಲ್ಲ ಹೊರಟಿದ್ದು. ನಾವು ಹೋಗ್ತಾ ಇರುವಂತ ಮೊದಲನೇ ದೇವಸ್ಥಾನ ಗಾಳಿ ಹನುಮಂತರಾಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಸುಮಾರು 15 ನಿಮಿಷ ಟೈಮ್ ಕೊಟ್ಟಿರ್ತಾರೆ ನಮ್ಗೆ. ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ವ್ಯಾಸರಾಯರು ಸುಮಾರು 732 ಆಂಜನೇಯ ದೇವಸ್ಥಾನಗಳನ್ನ ಕಟ್ಟಿಸಿದ್ದಾರೆ. ಅದರಲ್ಲಿ ಈ ಗಾಳಿ ಹನುಮಂತರಾಯ ಸ್ವಾಮಿ ದೇವಸ್ಥಾನ ಕೂಡ ಒಂದು. ವ್ಯಾಸರಾಯರು ಇಲ್ಲಿ ದೇವಸ್ಥಾನ ಕಟ್ಟಕ್ಕಿಂತ ಮುಂಚೆ ಈ ಆಂಜನೇಯ ಮೂರ್ತಿ ಏನಿದೆ ಅದು ಗಾಳಿಯಲ್ಲಿ ಒಂದು ಓಪನ್ ಸ್ಪೇಸ್ ಅಲ್ಲಿ ಇತ್ತು ಅಂತ ಹೇಳ್ತಾರೆ. ಅವ್ರ ಕೈಗೆ ಸಿಕ್ಕಿದ ಮೂರ್ತಿಗೆ 1425ರಲ್ಲಿ ಅವರು ದೇವಸ್ಥಾನವನ್ನ ಕಟ್ಟಿಸಿದ್ರು ಅನ್ನೋ ಒಂದು ಉಲ್ಲೇಖ ಇದೆ. ಒಂದು ಕಾಲಕ್ಕೆ ಬೆಂಗಳೂರಿನಲ್ಲಿ ಸ್ವಚ್ಛಂದವಾಗಿ ಹರಿತಾ ಇದ್ದಂಥ ವೃಷಭಾವತಿ ಹಾಗೂ ಪಶ್ಚಿಮ ವಾಹಿನಿ, ಈ 2 ನದಿಗಳು ಸೇರೋ ಜಾಗದಲ್ಲಿ ಈ ದೇವಸ್ಥಾನವನ್ನ ಕಟ್ಟಿದ್ದಾರೆ. ಇವತ್ತಿಗೆ ಅದೆರಡು ಯಾವ ಪರಿಸ್ಥಿತಿಲಿದೆ ಅಂತ ನಮ್ಗೆ ಗೊತ್ತು. ಇನ್ನು ದೇವಸ್ಥಾನದ ಟೈಮಿಂಗ್ಸ್ಗೆ ಬರೋದಾದ್ರೆ ಬೆಳಗ್ಗೆ 7ರಿಂದ ಮಧ್ಯಾಹ್ನ 2 ಗಂಟೆಗೆ ವರೆಗೂ ಇರುತ್ತೆ. 1 ಅವರ್ ಕ್ಲೋಸ್ ಮಾಡಿರ್ತಾರೆ. ಪುನಃ ಮಧ್ಯಾಹ್ನ 3 ಗಂಟೆಗೆ ಓಪನ್ ಮಾಡಿ ರಾತ್ರಿ 9 ಗಂಟೆವರೆಗೂ ಈ ದೇವಸ್ಥಾನವನ್ನ ತೆರೆದಿರ್ತಾರೆ. ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದ ಹಾಗೆ ನಮ್ಗೆ ಮೊದಲು ಕಾಣಿಸೋದು ಕುಟುಂಬ ಸಮೇತರಾಗಿರೋ ಕೋದಂಡರಾಮಸ್ವಾಮಿ. ಹಾಗೆ ಮುಂದೆ ಹೋದ್ರೆ ಸತ್ಯನಾರಾಯಣ ಸ್ವಾಮಿ, ಅಲ್ಲಿಂದ ಮುಂದೆ ಹೋದ್ರೆ ಮೂಲ ಗಾಳಿ ಆಂಜನೇಯ ಸ್ವಾಮಿ ವಿಗ್ರಹ ಕಾಣಿಸುತ್ತೆ. ಇಲ್ಲಿರುವಂತಹ ವಿಗ್ರಹ ಪಶ್ಚಿಮ ದಿಕ್ಕಿಗಿದೆ. ಹಾಗೆ ಸಿಂಧೂರವನ್ನ ಈ ವಿಗ್ರಹಕ್ಕೆ ಹಚ್ಚಿರುವಂಥದ್ದು. ತನ್ನ ಎಡಗೈಯನ್ನ ಸೊಂಟದ ಮೇಲೆ ಹಾಗೆ ಬಲಗೈಯಲ್ಲಿ ಹೂವನ್ನ ಹಿಡಿದಿರುವಂತ ಅಪರೂಪವಾದ ಆಂಜನೇಯ ಸ್ವಾಮಿ ಮೂರ್ತಿ ಇದು. ಮುಂದೆ ಹೊರಟಿರುವಂತ 2ನೇ ದೇವಸ್ಥಾನ ರಾಜರಾಜೇಶ್ವರಿ ದೇವಸ್ಥಾನ. ಇಲ್ಲೂ ಸಹ ಸುಮಾರು 15ರಿಂದ 20 ನಿಮಿಷಗಳ ಟೈಮ್ ಅನ್ನ ಕೊಡ್ತಾರೆ. ರಾಜರಾಜೇಶ್ವರಿ ದೇವಸ್ಥಾನದ ಒಳಗಡೆ ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಅಲೋ ಇಲ್ಲ. ಹಾಗಾಗಿ ನಾನು ಫೋಟೋಗ್ರಫಿ, ವಿಡಿಯೋಗ್ರಫಿ ಮಾಡಿಲ್ಲ ದೇವಸ್ಥಾನದ ಒಳಗಡೆ. ಇನ್ನು ನಾವು ಬೆಳಗ್ಗೆನೆ ಹೊರಟಿರೋದ್ರಿಂದ ತಿಂಡಿ ಮಾಡಕ್ಕಾಗಿಲ್ಲ ಅಂದ್ರೆ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಪ್ರಸಾದದ ರೀತಿಯಲ್ಲಿ ಕೆಲವೊಂದು ಸ್ನ್ಯಾಕ್ಸ್, ಕಡಲೆ ಹುಸ್ಲಿ ಹಾಗೆ ಪುಳಿಯೋಗರೆ ಸಿಗುತ್ತೆ. ನಾವಿದನ್ನು ತಗೊಂಡು ಸೇವಿಸ್ಬೋದು. ದಿವ್ಯ ದರ್ಶನದಲ್ಲಿ ನಾವು ಬರ್ತಾ ಇರುವಂತ 3ನೇ ದೇವಸ್ಥಾನ ಶೃಂಗಗಿರಿಯ ಷಣ್ಮುಖ ದೇವಸ್ಥಾನ. ಬನ್ನಿ ನೋಡೋಣ ಶೃಂಗಗಿರಿಯ ಷಣ್ಮುಖ ದೇವಸ್ಥಾನ ಹೇಗಿದೆ ಅಂತ. ಇಲ್ಲಿ 2 ದೇವಸ್ಥಾನ ಇದೆ. ಒಂದು ಶೃಂಗಗಿರಿಯ ಷಣ್ಮುಖ ದೇವಸ್ಥಾನ, ನೀವಿಲ್ಲಿ ನೋಡ್ಬೋದು ನನ್ನ ಹಿಂದೆ ಇರುವಂತದ್ದು. ಹಾಗೆ ಮತ್ತೊಂದು ಕರುಮಾರಿಯಮ್ಮ ದೇವಸ್ಥಾನ, ಅದು ಇಲ್ಲಿಂದ ಬಲಗಡೆ ಭಾಗಕ್ಕಿದೆ, ಆ ಕಡೆಗೆ.
ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ. ಶೃಂಗಗಿರಿ ಷಣ್ಮುಗ ದೇವಸ್ಥಾನದ ಒಳಗೆ. ಇಲ್ಲಿ ಒಂದು ಪಂಚಮುಖಿ ದೇವಸ್ಥಾನ ಇದೆ, ಗಣೇಶಂದು, ಪಂಚಮುಖಿ ಗಣೇಶ. ಹಾಗೆ ಮೇಲ್ ಹೋದ್ರೆ ಸಿಗುವಂಥದ್ದು ಅರುಣಾಚಲೇಶ್ವರ ಸ್ವಾಮಿ ಹಾಗೂ ಪಾರ್ವತಿ ದೇವಿ ಇರುವಂತ ಮತ್ತೊಂದು ಮಂದಿರ. ದೇವಸ್ಥಾನದ ಆಚೆ ಈ ರೀತಿ ಹುತ್ತದ ಡಿಸೈನ್ ಅನ್ನ ಮಾಡಿದ್ದಾರೆ. ಇದೊಂಥರ ಶಿವ ಪಾರ್ವತಿ ಕೈಲಾಸ ಅದೇ ರೀತಿ ಇರುವಂತ ಒಂದು ಫೀಲಿಂಗ್ ಕೊಡುತ್ತೆ. ಹೀಗೆ ಮೆಟ್ಲು ಹತ್ತುತ್ತಾ ಹೋದ್ರೆ ಬೆಟ್ಟದ ತುದಿಯಲ್ಲಿ ಇರುವಂತದ್ದೇ ಷಣ್ಮುಗ ಸ್ವಾಮಿ ದೇವಸ್ಥಾನ. 6 ಮುಖಗಳು ಇರುವಂತ ಷಣ್ಮುಗನ ಒಂದು ಗೋಪುರದ ರೀತಿಯ ಆಕಾರ ಕಾಣಿಸುತ್ತೆ. ಜೊತೆಗೆ ಬೆಂಗಳೂರು ಸಿಟಿ ವ್ಯೂ ಅನ್ನು ಇಲ್ಲಿಂದ ನೋಡ್ಬೋದು ನಾವು. ಇಲ್ಲಿ ಷಣ್ಮುಗ ಸ್ವಾಮಿ ದೇವಸ್ಥಾನದ ಒಳಗಡೆ ಫೋಟೋ ಅಥವಾ ವಿಡಿಯೋ ಮಾಡಕ್ ಬಿಡಲ್ಲ, ಹಾಗಾಗಿ ಮೂರ್ತಿನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಹಾಗೆ ಇಲ್ಲೊಂದು ಕಲ್ಯಾಣ ಮಂಟಪ ಇದೆ, ಅಲ್ಲಿ ಮದುವೆ ಎಲ್ಲ ಮಾಡ್ಕೋಬೇಕು ಅಂದರೆ ಹೆಲ್ಪ್ ಆಗುತ್ತೆ. ನಾನು ಇನ್ಫಾರ್ಮೇಷನ್ನ ಕ್ಯಾಪ್ಚರ್ ಮಾಡಿದ್ದೀನಿ, ವಿಡಿಯೋಲ್ಲಿ ಸ್ಕ್ರೀನ್ನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಷಣ್ಮುಗ ಸ್ವಾಮಿ ದೇವಸ್ಥಾನದಿಂದ ಕರುಮಾರಿಯಮ್ಮ ದೇವಸ್ಥಾನ ಕಾಣಿಸುತ್ತೆ. ನಾವು ಹೋಗಿದ್ದ ದಿನ 15ನೇ ವರ್ಷದ ವಾರ್ಷಿಕೋತ್ಸವ ಇತ್ತು. ಈ ಫುಟೇಜ್ನ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಕರುಮಾರಿಯಮ್ಮ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಸಮಾರಂಭ ನಡೀತಾ ಇತ್ತು, ಹೋಮ ಹವನ ಎಲ್ಲ ನಡೀತಾ ಇತ್ತು. ಹಾಗಾಗಿ ನಮಗೆ ವಿಡಿಯೋ ಫೋಟೋ ಮಾಡೋಕ್ಕೆ ಬಿಡಲಿಲ್ಲ. ನಾವು ಹೋಗಿ ದೇವಿ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ ಅಷ್ಟೇ. ನೀವೇನಾದರೂ ಗ್ರೂಪ್ ಟ್ರಿಪ್ ಹೋಗ್ತಾ ಇದ್ರೆ ಜೊತೆಗೆ ನಮ್ಮ ಥರ ಸ್ನ್ಯಾಕ್ಸ್ನ ತೊಗೊಂಡು ಹೋದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹತ್ರ ಇಷ್ಟೆಲ್ಲ ಸ್ನ್ಯಾಕ್ಸ್ ಇತ್ತು, ಇಷ್ಟು ತಿನ್ನೋಕ್ಕಾಗಲಿಲ್ಲ ನಮಗೆ. ಬಟ್ ಅಟ್ಲೀಸ್ಟ್ ಎಲ್ಲ ಇಟ್ಕೊಂಡಿದ್ರೆ ಟ್ರಾವೆಲ್ ಮಾಡುವಾಗ ಮಧ್ಯ ಮಧ್ಯ ತಿನ್ನೋಕ್ಕೆ ಚೆನ್ನಾಗನ್ಸುತ್ತೆ. ನಾವು ಹೋಗ್ತಾ ಇರುವಂತಹ 4ನೇ ದೇವಸ್ಥಾನ ಓಂಕಾರ್ ಹಿಲ್ಸ್. ಇಲ್ಲಿ ಸುಮಾರು ಅರ್ಧ ಗಂಟೆ ಸಮಯವನ್ನ ಕೊಟ್ಟಿದ್ದಾರೆ. ಓಂಕಾರ್ ಹಿಲ್ಸ್ ದೇವಸ್ಥಾನದ ಒಳಗಡೆ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೋ ಇಲ್ಲ ಅಂತ ಫಸ್ಟೇ ಕಂಡಕ್ಟರ್ ಹೇಳ್ಬಿಟ್ರು. ಬರೀ ಆಚೆ ಫುಟೇಜ್ ಮಾತ್ರ ಕ್ಯಾಪ್ಚರ್ ಮಾಡ್ಬೋದು ಅಂತ. ನಾನು ದೇವಸ್ಥಾನದ ಒಳಗಡೆ ಹೋಗಿ ಹೇಗಿದೆ ಅಂತ ಆಚೆ ಬಂದು ಡಿಸ್ಕ್ರೈಬ್ ಮಾಡ್ತೀನಿ. ನೀವಿಲ್ಲಿ ವಿಡಿಯೋದಲ್ಲಿ ನನ್ನ ಹಿಂದೆ ನೋಡ್ತಾ ಇರುವಂತ ಜಾಗ ಒಂದು ಮೆಡಿಟೇಷನ್ ಸೆಂಟರ್. ಇಲ್ಲಿಂದ ಒಳಗಡೆ ಹೋದ್ರೆ ನಾವು ದೇವಸ್ಥಾನದ ಒಳಗಡೆ ಹೋಗ್ಬೋದು. ಆಚೆಯಿಂದ ನೋಡಕ್ಕೆ ಈ ದೇವಸ್ಥಾನ ಯಾವುದೋ ಒಂದು ಉತ್ತರ ಭಾರತದ ದೇವಸ್ಥಾನದ ಶೈಲಿಯಲ್ಲಿದೆ. ಮುಂದೆಯಿಂದ ನೋಡ್ಲಿಕ್ಕೆ ಇದು ಒಂದು ದಕ್ಷಿಣ ಭಾರತದ ಶೈಲಿಯಲ್ಲಿದೆ. ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ಮುಂದೆ ನೋಡ್ಕೊಂಡು ಬಂದು ನಾನು ಇನ್ಫಾರ್ಮೇಶನ್ ಕೊಡ್ತೀನಿ.
ಟೆಂಪಲ್ ಒಳಗಡೆ ನಾನು ಹೋಗಿ ಬಂದೆ. ಸುಮಾರು 12 ಲಿಂಗಗಳಿದೆ. ಒಳಗಡೆ ಹೋದ್ಮೇಲೆ ನನಗೆ ಅರ್ಥ ಆಯ್ತು ಯಾಕೆ ಇಲ್ಲಿ ಉತ್ತರ ಭಾರತ ಮತ್ತೆ ದಕ್ಷಿಣ ಭಾರತದ 2 ಶೈಲಿಯ ದೇವಸ್ಥಾನಗಳಿದೆ ಅಂತ. ನೀವಿಲ್ಲಿ ಏನಾದ್ರೂ ದಕ್ಷಿಣ ಭಾರತದ ಶೈಲಿಯ ದೇವಸ್ಥಾನ ನೋಡ್ತಾ ಇದ್ದೀರಲ್ಲ, ಅದು ದಕ್ಷಿಣ ಭಾರತದಲ್ಲಿರೋ ಲಿಂಗ ಶಿವನ ದೇವಸ್ಥಾನಗಳಿಗೆ ಸಂಬಂಧಪಟ್ಟಿರುವಂತದ್ದು. ಹಾಗೆ ಉತ್ತರ ಭಾರತದ ಶೈಲಿಯಲ್ಲಿರೋದು ಉತ್ತರ ಭಾರತದಲ್ಲಿರೋ ಶಿವನ ದೇವಸ್ಥಾನದ್ದು. ಯಾವ್ದ್ಯಾವ್ದು ದೇವಸ್ಥಾನ ಇದೆ ಅಂತ ನಾನು ಹೇಳ್ತೀನಿ. ಮಧ್ಯದಲ್ಲಿರುವಂತದ್ದು ಮುಖ್ಯವಾಗಿರುವಂತದ್ದು ಓಂಕಾರೇಶ್ವರ. ಒಟ್ಟು ಒಳಗಡೆ ಇರೋದು 12 ಶಿವಲಿಂಗಗಳು. ಓಂಕಾರೇಶ್ವರ ಮೊದಲನೇದು, ಆಮೇಲೆ ಬರೋದು ರಾಮೇಶ್ವರ, ಅದಕ್ಕೆ ಆ ಕಡೆ ಇರುವಂತದ್ದು ದಕ್ಷಿಣ ಭಾರತ ಶೈಲಿಯಲ್ಲಿದೆ. ನಂತರ ತ್ರಯಂಬಕೇಶ್ವರ, ವಿಶ್ವನಾಥ, ಕೇದಾರೇಶ್ವರ, ಮಹಾಕಾಳೇಶ್ವರ, ಸೋಮನಾಥೇಶ್ವರ, ನಾಗೇಶ್ವರ, ಭೀಮೇಶ್ವರ, ಗೂಷ್ಮೇಶ್ವರ, ವೈದ್ಯನಾಥೇಶ್ವರ ಹಾಗೂ ಶ್ರೀಶೈಲ ಮಲ್ಲಿಕಾರ್ಜುನ. ಶ್ರೀಶೈಲ ಮಲ್ಲಿಕಾರ್ಜುನ ಇರೋದು ಸಹ ಸೌತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಇದೆ. ಬಾಕಿ ಕೇದಾರನಾಥ, ವೈದ್ಯನಾಥ ಇವೆಲ್ಲವೂ ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಇರುವಂತದ್ದು. ಸೊ ಓಂಕಾರ್ ಹಿಲ್ಸ್ ಅಲ್ಲಿ ಈ ಇನ್ಫಾರ್ಮೇಶನ್ ಇದೆ. ನೀವು ಬನ್ನಿ, ವಿಸಿಟ್ ಮಾಡಿ, ಒಳಗಡೆ ನೋಡಿ. ಇಲ್ಲಿ ವಾಶ್ರೂಮ್ ವ್ಯವಸ್ಥೆ ಬೆಳಗ್ಗೆಯಿಂದ ನಾನು ಯಾವ ದೇವಸ್ಥಾನದಲ್ಲೂ ನೋಡ್ಲಿಲ್ಲ, ಯಾಕಂದ್ರೆ ಬಂದಿದ್ದೆಲ್ಲ ಸಣ್ಣ ಪುಟ್ಟ ದೇವಸ್ಥಾನ ಆಗಿತ್ತು. ಆದ್ರೆ ಓಂಕಾರೇಶ್ವರ ಹಿಲ್ ಅಲ್ಲಿ ಒಂದು ಆವರೇಜ್ ಆಗಿರುವಂತ ಟಾಯ್ಲೆಟ್ ಫೆಸಿಲಿಟಿ ಇದೆ, ಅದು ಈ ಕಡೆಗೆ ಬರುತ್ತೆ. ಇಲ್ಲಿ ಓಂಕಾರ್ ಹಿಲ್ಸ್ ಅಲ್ಲಿ ಗೋಶಾಲೆ ಕೂಡ ಇದೆ. ಇಲ್ಲಿ ಸುಮಾರು ಹಸುಗಳು ಹಾಗೆ ಕುದುರೆಯನ್ನು ನೋಡಿದೆ ನಾನು. ನಾವು ಹೋಗಿದ್ದ ದಿನ ಗೋಶಾಲೆ ಕ್ಲೋಸ್ ಆಗಿತ್ತು. ಈ ಪ್ಯಾಕೇಜು ಬೆಳಗ್ಗೆ 7:50ಕ್ಕೆ ಶುರುವಾಯ್ತು. ತಿಂಡಿ ತಿಂದಿರ್ಲಿಲ್ಲ, ಆದ್ರೆ ಹೋಗಿದ್ದ ದೇವಸ್ಥಾನದಲ್ಲೆಲ್ಲ ಪ್ರಸಾದ ಸೂಪರ್ ಆಗಿ ಸಿಗ್ತಾ ಇದೆ. ಓಂಕಾರೇಶ್ವರ ಇಲ್ಲಲ್ಲಿ ಉಪ್ಪಿಟ್ಟು ಕೇಸರಿ ಬಾತ್ ಸಿಕ್ತು. ಹಾಗೆ ಮುಂಚೆ ಹೋಗಿದ್ದಂತ ಷಣ್ಮುಗ ಸ್ವಾಮಿ ದೇವಸ್ಥಾನದಲ್ಲಿ ಚಿತ್ರಾನ್ನ ಸಿಕ್ತು. ತಿಂಡಿಗೆ ಸಾಕು ಅನ್ಸುತ್ತೆ. ಊಟಕ್ಕೆ ಏನಿದೆ ಅಂತ ಮುಂದೆ ತೋರಿಸ್ತೀನಿ. ಇಸ್ಕಾನ್ ವೈಕುಂಠಪುರಕ್ಕೆ ಎಲ್ಲರಿಗೂ ಸ್ವಾಗತ. ನಾವು ಬಂದಿರುವಂತ ನೆಕ್ಸ್ಟ್ ಡೆಸ್ಟಿನೇಷನ್ ವೈಕುಂಠಪುರದಲ್ಲಿರುವಂತ ಇಸ್ಕಾನ್. ಇದು ರಾಜಾಜಿನಗರದಲ್ಲಿರೋ ಇಸ್ಕಾನ್ ಅಲ್ಲ, ಬೇರೆ ಒಂದು ಪ್ಲೇಸು. ಹೇಗಿದೆ ಒಳಗಡೆ ಏನು ಅಂತ ಏನಾದ್ರೂ ಇನ್ ಕೇಸ್ ರೆಕಾರ್ಡಿಂಗ್ ಮಾಡೋ ಆಪ್ಷನ್ ಇದ್ರೆ ಮಾಡಿ ತೋರಿಸ್ತೀನಿ. ನೋಡ್ಬೋದು, ಆಚೆಗಡೆ ಈ ರೀತಿ ಆದಂತ ಒಂದು ವ್ಯೂ ಇದೆ. ನಾರ್ಮಲ್ ಇಸ್ಕಾನ್ ಆರ್ಕಿಟೆಕ್ಚರ್ ಏನಿರುತ್ತೆ ಅದೇ ರೀತಿ ಕಟ್ಟಿರುವಂತದ್ದು. ಹಾಗೆ ಸುತ್ತು ನೋಡ್ಬೋದು, ಸುಮಾರಷ್ಟು ಬಿಲ್ಡಿಂಗ್ಸ್ ಇದೆ. ಫೋರಂ ಮಾಲ್ ಎದುರುಗಡೆ ಇರುವಂತದ್ದು. ಫೋರಂ ಮಾಲ್ ವ್ಯೂ ಕೂಡ ಇಲ್ಲಿಂದನೇ ಕಾಣಿಸುತ್ತೆ. ಮತ್ತೊಂದು ಇನ್ಫಾರ್ಮೇಶನ್ ಏನು ಅಂದ್ರೆ ರಿಗಾರ್ಡಿಂಗ್ ವಾಶ್ರೂಮ್ಸ್. ನಾನು ಅವಾಗಲೇ ಹೇಳಿದೆ ಓಂಕಾರ್ ಹಿಲ್ಸ್ ಅಲ್ಲಿ ಅಷ್ಟು ಕ್ಲೀನ್ ಆಗಿಲ್ಲ ವಾಶ್ರೂಮ್ಸ್. ಬೇಕು ಅಂದ್ರೆ ಅಲ್ಲಿ ಫೆಸಿಲಿಟಿ ಇದೆ. ಅದು ಬಿಟ್ರೆ ನೆಕ್ಸ್ಟ್ ವಾಶ್ರೂಮ್ ಫೆಸಿಲಿಟಿ ಇರುವಂತದ್ದು ಈ ಇಸ್ಕಾನ್ ಅಲ್ಲಿ. ಮುಂದೆ ಎಲ್ಲಾದ್ರೂ ಇದೆಯಾ ಅಂತ ತೋರಿಸ್ತೀನಿ ಬೇರೆ ಜಾಗದಲ್ಲಿ. ಸದ್ಯಕ್ಕೆ ಇಲ್ಲಿದೆ ನೀರು, ವಾಶ್ರೂಮ್. ನಮ್ಮ ಬೆಂಗಳೂರಿನ ನಗರೀಕರಣ ಎಷ್ಟಾಗಿದೆ ಅನ್ನೋದು ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನೀಟಾಗಿ ಅಂದಾಜು ಮಾಡ್ಬೋದು. ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಸು, ಎಲ್ಲಿ ನೋಡಿದ್ರು ಬರೀ ಬಿಲ್ಡಿಂಗ್ಸೇ ಕಾಣಿಸುತ್ತೆ. ಇಲ್ಲೂ ಒಳಗಡೆ ಫೋಟೋ ವಿಡಿಯೋ ಮಾಡಕ್ ಬಿಡಲ್ಲ. ಹೋಗ್ತಾ ಇದ್ದಂಗೆ ಸಿಗೋ ಅಂಥದ್ದು ರಾಧಾ ಕೃಷ್ಣ, ಸುಭದ್ರ, ಬಲರಾಮ ಇರುವಂತ ಮೂರ್ತಿ. ಅದಾದ್ಮೇಲೆ ಮೇಲೋದ್ಮೇಲೆ ಏನ್ ಸಿಗತ್ತೆ ಅಂತ ಮುಂದೆ ಹೇಳ್ತೀನಿ. ಸದ್ಯಕ್ಕೆ ಆಚೆಯಿಂದ ನಾನು ಇಷ್ಟು ಮಾತ್ರ ಕ್ಯಾಪ್ಚರ್ ಮಾಡಕ್ಕಾಯ್ತು ರಾಧಾಕೃಷ್ಣ ಮೂರ್ತಿನ. ಮೇಲೆ ಹತ್ತು ಹೋದ್ರೆ ನಿಜವಾದ ವೈಕುಂಠ ಇದೆ. ಯಾಕಂದ್ರೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಹಾಗೂ ಶ್ರೀವಾರಿ ಅಮ್ಮನವರಿದ್ದಾರೆ. ಒಳಗಡೆ ಫೋಟೋ ತೆಗಿಯೋಕ್ಕೆ ಬಿಡಲ್ಲ. ನನಗಂತೂ ಈ ವೆಂಕಟೇಶ್ವರ ಸ್ವಾಮಿ ಮೂರ್ತಿನ ನೋಡಿದಾಗ ಮನಸ್ಸಿಗೆ ತುಂಬಾನೇ ತೃಪ್ತಿ ಅನ್ನಿಸ್ತು. ನನಗೆ ತುಂಬಾನೇ ಇಷ್ಟವಾದಂಥ ಒಂದು ವಿಗ್ರಹ ಇದು. ಒಳಗಡೆ ಇರುವಂಥ ಫೀಲಿಂಗ್ಸ್ನ ಹೇಳೋಕ್ಕಾಗಲ್ಲ, ಅದನ್ನು ನಾವು ಅನುಭವಿಸ್ಲೇಬೇಕು. ನಾನು ಈ ಒಂದು ದೇವಸ್ಥಾನನ ರೆಕಮೆಂಡ್ ಮಾಡ್ತೀನಿ. ಮಸ್ಟ್ ವಿಸಿಟ್, ಪ್ರತಿಯೊಬ್ಬರು ಹೋಗಲೇಬೇಕು. ಇಸ್ಕಾನ್ ಅಲ್ಲಿ ಪ್ರಸಾದಕ್ಕೆ ಅಂದ್ಬಿಟ್ಟು ನಮಗೆ ರೈಸ್ ಬಾತ್ ಕೊಟ್ಟಿದ್ದಾರೆ. ಇದು ಪ್ರಸಾದ ಸಿಕ್ಕಿರುವಂತ 3ನೇ ದೇವಸ್ಥಾನ. ಬೆಳಗ್ಗೆ ತಿಂಡಿ ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ, ದೇವಸ್ಥಾನದಲ್ಲಿ ಸಿಗೋ ಪ್ರಸಾದದಲ್ಲೇ ಮ್ಯಾನೇಜ್ ಮಾಡ್ಬೋದು. ಚೆನ್ನಾಗಿ ಸಿಗ್ತಾ ಇದೆ. ಮುಂದೆ ಹೊರಡ್ತಾ ಇರೋದು ಆರ್ಟ್ ಆಫ್ ಲಿವಿಂಗ್ಗೆ. ಇಸ್ಕಾನ್ ಅಲ್ಲಿ ನಮಗೆ ಸುಮಾರು ಅರ್ಧದಿಂದ 3/4 ಗಂಟೆ ಅಷ್ಟು ಟೈಮ್ ಕೊಟ್ಟಿದ್ರು. ಆರ್ಟ್ ಆಫ್ ಲಿವಿಂಗ್ ಅಲ್ಲಿ 2 ಗಂಟೆಗಳ ಕಾಲ ಟೈಮ್ ಕೊಟ್ಟಿರ್ತಾರೆ. ಹಾಗೆ ಆರ್ಟ್ ಆಫ್ ಲಿವಿಂಗ್ ಅಲ್ಲೇ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಹೇಗಿದೆ ಏನು ಆರ್ಟ್ ಆಫ್ ಲಿವಿಂಗ್ ಅಂತ ಮುಂದೆ ತೋರಿಸ್ತೀನಿ. ಆರ್ಟ್ ಆಫ್ ಲಿವಿಂಗ್ ನ ವೈಶಾಲಿ ಮಂದಿರ ಇದು. ಇದ್ರ ಒಳಗಡೆ ಹೋಗ್ಲಿಲ್ಲ ನಾವು.
ನಾವು BMTC ಬಸ್ ನಿಲ್ಸಿದ ಜಾಗಕ್ಕೆ ಅಲ್ಲಿರೋ ಅಂತ ಒಂದು ಸೇವಕರು ಅಥವಾ ಗೈಡ್ಸ್ ಅಂತ ಏನ್ ಕರಿತೀವಿ ಅವರೇ ಬಂದು ನಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತಾರೆ. ನಮ್ ಜೊತೆ ಬಂದಿದ್ದ ಗೈಡ್ ಜೊತೆಗೆ ನನ್ಗೆ ಅಷ್ಟು ಒಳ್ಳೆ ಅನುಭವ ಆಗ್ಲಿಲ್ಲ. ಅವ್ರೇನು ಎಕ್ಸ್ಪ್ಲೇನ್ ಮಾಡ್ಲಿಲ್ಲ ನಮ್ಗೆ. ಸುಮ್ನೆ ಸೀದಾ ಕರ್ಕೊಂಡು ಹೋಗಿ ಊಟದ ಹಾಲ್ಗೆ ಬಿಟ್ರು. ಊಟ ಆದ್ಮೇಲೆ ಒಂದ್ 2-3 ಜಾಗಗಳನ್ನ ತೋರಿಸಿ ಅವರ ಮೆಡಿಟೇಷನ್ ನ ಪ್ರಮೋಟ್ ಮಾಡ್ತಾ ಇದ್ರು. ಓವರ್ ಆಲ್ ಆರ್ಟ್ ಆಫ್ ಲಿವಿಂಗ್ ಅನ್ನೋದು ಒಂದು ಒಳ್ಳೆ ಜಾಗ, ಹಾಫ್ ಡೇ ಸ್ಪೆಂಡ್ ಮಾಡ್ಬೋದು. ಇದು ನನ್ನ ಫೀಡ್ಬ್ಯಾಕು, ನಾನು ಒಳಗಡೆ ಹೋಗಿ ನೋಡ್ಕೊಂಡು ಬಂದ್ಮೇಲೆ. ಬಟ್ ನಮಗೆ ಸಿಕ್ಕಿದಂಥ ಗೈಡು ಅಷ್ಟು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡದೇ ಇದ್ದಿದ್ದ ಕಾರಣ ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ನಮ್ಮ ಜೊತೆ ಬಂದಂಥ ಇನ್ನೊಂದು ಗ್ರೂಪಲ್ಲಿ ಇದ್ದಿದ್ದ ಗೈಡ್ ಜೊತೆಗೆ ನಾವು ಹೋಗ್ತಾ ಇದ್ವಿ. ಅವರು ತುಂಬ ಚೆನ್ನಾಗಿ ಎಲ್ಲ ಕಡೆ ಎಕ್ಸ್ಪ್ಲೇನ್ ಮಾಡಿದ್ರು. ಹಾಗಾಗಿ ನಮಗೆ ಆರ್ಟ್ ಆಫ್ ಲಿವಿಂಗ್ನ ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಅನುಕೂಲ ಆಯಿತು. ಸುಮಾರು 300 ಎಕರೆ ಕ್ಯಾಂಪಸ್ ಇದು. ಇಲ್ಲಿ ಮೆಡಿಟೇಷನ್ ಸೆಂಟರ್, ಗುರುಕುಲ, ದೇವಸ್ಥಾನಗಳು, ಕೆಲವೊಂದು ಶಾಪಿಂಗ್ ಪ್ಲೇಸಸ್, ಹೀಗೆ ಏನೇನೋ ಇದೆ. ಹಾಫ್ ಡೇ ಸ್ಪೆಂಡ್ ಮಾಡಿದ್ರೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಈ ಜಾಗ. ಇನ್ನು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ನಾವು ಲಂಚ್ಗೆ ಸ್ಟಾಪ್ ಮಾಡಿದೀವಿ. ಇಲ್ಲೇ ನಮಗೆ ಊಟ ಸಿಗತ್ತೆ. ಟೈಮಿಂಗ್ಸ್ ತೋರಿಸ್ತೀನಿ. ಇಲ್ಲಿ ಆರ್ಟ್ ಆಫ್ ಲಿವಿಂಗ್ ಬಂದ್ರೆ ನಿಮಗೆ ಬ್ರೇಕ್ಫಾಸ್ಟ್ ಬೆಳಗ್ಗೆ 8ರಿಂದ 9 ಗಂಟೆವರೆಗೂ ಸಿಗತ್ತೆ. ಲಂಚ್ ಮಧ್ಯಾಹ್ನ 12:30ಯಿಂದ 2 ಗಂಟೆವರೆಗೂ ಇದೆ. ಹಾಗೆ ರಾತ್ರಿ ಡಿನ್ನರ್ 8ರಿಂದ 9 ಗಂಟೆವರೆಗೂ ಸಿಗುತ್ತೆ. ನಾವಿವಾಗ ಬಂದಿರೋದು ಸುಮಾರು 2 ಗಂಟೆ. ಲಂಚ್ ಬೇಗ ಮುಗ್ದೋಗುತ್ತೆ. ಹಾಗಾಗಿ ಹೋಗಿ ಲಂಚ್ ಮಾಡೋಣ. ಲಂಚಲ್ಲಿ ಏನಿದೆ ಅಂತ ತೋರಿಸ್ತೀನಿ, ಬನ್ನಿ. ಇಲ್ಲಿ ಬೆಳಗಿನ ತಿಂಡಿ, ಮಧ್ಯಾಹ್ನ ಹಾಗೂ ರಾತ್ರಿಯ ಊಟ ಉಚಿತವಾಗಿ ಕೊಡ್ತಾರೆ. ನಾವೇನಾದ್ರೂ ಇಲ್ಲಿ ಫ್ಯಾಮಿಲಿ ಜೊತೆಗೆ ಬಂದರೆ ಅರ್ಧ ದಿನ ಓಡಾಡಿಕೊಂಡು ಆರಾಮಾಗಿ ಇಲ್ಲೇ ಊಟ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ನಮಗೆ ಪ್ರಸಾದಕ್ಕೆ ಊಟದಲ್ಲಿ ಚಪಾತಿ, ಕೋಸಿನ ಪಲ್ಯ, ಅನ್ನ ಸಾಂಬಾರ್ ಹಾಗೆ ಮಜ್ಜಿಗೆ ಇತ್ತು. ಎಲ್ಲವೂ ಅನ್ಲಿಮಿಟೆಡ್, ಎಷ್ಟು ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ಮಿನಿ ಭಗವದ್ಗೀತಾ ಅಂತ ಬಂದು ಬುಕ್ ನೋಡಿದೆ. ನೋಡಿ ಹೇಗಿದೆ ಅಂತ ಓಪನ್ ಮಾಡ್ತೀನಿ. ಆರ್ಟ್ ಆಫ್ ಲಿವಿಂಗ್ ಸ್ಟೋರ್ ಒಳಗಡೆ ಇರೋದು. ಎಲ್ಲ ಶ್ಲೋಕಗಳಿಗೂ ಇಂಗ್ಲಿಷ್ ಮೀನಿಂಗು, ಶ್ಲೋಕ ಏನು ಅಂತ ಹಾಕಿದ್ದಾರೆ. ಈ ರೀತಿ ಇಲ್ಲಿ ಮೀನಿಂಗು, ಇಲ್ಲಿ ಶ್ಲೋಕ, ಹಿಂದಿಲಿ ಮತ್ತೆ ಇಂಗ್ಲಿಷ್. ಚೆನ್ನಾಗಿದೆಲ್ಲ, ಕ್ಯೂಟ್ ಆಗಿದೆ. ಪ್ರೈಸ್ 600. ಇಲ್ಲಿಂದ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸುಮಾರು 2 ಕಿಲೋಮೀಟರ್ ಇದೆಯಂತೆ. 10 ಮಿನಿಟ್ಸ್ ವಾಕ್. ನೇಚರಲ್ಲಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಹೋಗ್ತಾ ಇದ್ದೀವಿ, ಬನ್ನಿ. ವೆಲ್ಕಮ್ ಟು ಆರ್ಟ್ ಆಫ್ ಲಿವಿಂಗ್. ರಾಧೆ ಕುಂಜ್ ಅಂತ ಈ ಜಾಗದ ಹೆಸರು. ನೋಡ್ಬೋದು, ಬ್ಯೂಟಿಫುಲ್ ಆಗಿರೋ ಉಯ್ಯಾಲೆ ಇದೆ. ಸೇಮ್ ರಾಧಾರಾಣಿ ವೃಂದಾವನದಲ್ಲಿ ಆಟ ಆಡುವಾಗ ಹೇಗಿರಬೇಕೋ ಡೆಕೋರೇಷನ್ ಅದೇ ರೀತಿ ಇದೆ. ಸುತ್ತಮುತ್ತ ಅಂತೂ ಸೂಪರ್ ಆಗಿರೋ ಪಾರ್ಕ್ ಇದೆ. So this is Radha Kunj. ಹಾಗೆ ಮುಂದೆ ಹೋದ್ರೆ ದಶಮುಖ ಗಣಪತಿಯ ಒಂದು ಮೂರ್ತಿ ಇದೆ. ನಾವು ಹೋದಾಗ ನಮಗೆ ಮಂಗಳಾರತಿ ಮಾಡಿಕೊಟ್ರು. ಇಲ್ಲೆಲ್ಲ ಅಕ್ಕಪಕ್ಕ ಗುರುಕುಲ ಇತ್ತು. ಮಕ್ಕಳೆಲ್ಲ ವೇದಾಭ್ಯಾಸ ಮಾಡ್ತಾ ಇದ್ರು. ನಮ್ಗೆ ಕೇಳಿಸ್ತಾ ಇತ್ತು ಅವ್ರು ವೇದಾಭ್ಯಾಸ ಮಾಡ್ತಾ ಇದ್ದಿದ್ದು. ಇಲ್ಲಿ ಕಾಣಿಸ್ತಾ ಇರುವಂತ 2 ಶಿವಲಿಂಗಗಳು ಮೂಲ ಸೋಮನಾಥಪುರದಲ್ಲಿ ಇದ್ದಂತ ಬೃಹತ್ ಶಿವಲಿಂಗದ 2 ತುಣುಕುಗಳು. ಸುಮಾರು 1000 ವರ್ಷಗಳ ನಂತರ ರವಿಶಂಕರ್ ಗುರೂಜಿ ಅವರ ಕೈಗೆ ಇದು ಸೇರತ್ತೆ. ಮೊಹಮ್ಮದ್ ಗಜ್ನಿ 1025ರಲ್ಲಿ ಸೋಮನಾಥಪುರ ದೇವಾಲಯವನ್ನ ಅಟ್ಯಾಕ್ ಮಾಡಿ ಅಲ್ಲಿದ್ದಂಥ ಶಿವಲಿಂಗವನ್ನ ಛಿದ್ರ ಮಾಡ್ತಾನೆ. ಆ ಛಿದ್ರಗಳು ಪೀಸ್ಗಳನ್ನ ತಗೊಂಡು ಅಲ್ಲೇ ಇದ್ದಂಥ ಅಗ್ನಿಹೋತ್ರಿ ಪುರೋಹಿತರುಗಳು ಇದಕ್ಕೆ ಒಂದು ಶಿವಲಿಂಗದ ರೂಪವನ್ನ ನೀಡಿ ಸುಮಾರು ಪುರೋಹಿತರ ಕುಟುಂಬಕ್ಕೆ ಪಾಸ್ ಮಾಡ್ತಾರೆ, ಇದನ್ನ ಕಾಪಾಡೋ
ರೀತಿ. ಕೊನೆಯದಾಗಿ ಈ ತುಣುಕು ರವಿಶಂಕರ್ ಗುರೂಜಿ ಅವರಿಗೆ 1000 ವರ್ಷಗಳ ನಂತರ ಸೇರುತ್ತೆ. ನಾವು ಹೋಗ್ತಾ ಇರುವಂತ ಕೊನೆ ದೇವಸ್ಥಾನ ಬನಶಂಕರಿ ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೌಡ್ ಇಲ್ಲ. ಆಚೆ ಇಮೇಜಸ್ನ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಅಷ್ಟೇ. ನಾವು ಹೋದ್ರೆ ವಾಪಸ್ ಮೆಜೆಸ್ಟಿಕ್ಗೆ ಹೋಗಿ ಡ್ರಾಪ್ ತಗೋಬಹುದು, ಅಥವಾ ಬನಶಂಕರಿ ದೇವಸ್ಥಾನದ ಪಕ್ಕಾನೇ ಮೆಟ್ರೋ ಸ್ಟೇಷನ್ ಇದೆ, ಮೆಟ್ರೋ ಹತ್ಕೊಂಡು ನಾವು ವಾಪಸ್ ನಮ್ಮ ಮನೆಗೂ ಬರ್ಬೋದು. ಇನ್ನು ನಿಮ್ಮ ಕ್ರೋಮ್ ಬ್ರೌಸರಲ್ಲಿ KSRTC ಬಸ್ ಬುಕಿಂಗ್ ಮಾಡ್ತೀವಲ್ಲ ಅದೇ ವೆಬ್ಸೈಟ್ಗೆ ಹೋಗಬೇಕು. ನಾನಿಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. KSRTCಯ ಈ ವೆಬ್ಸೈಟ್ಗೆ ಹೋಗಿ ನಾವಲ್ಲಿ ಬಸ್ ಪ್ಯಾಕೇಜಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಟೂರ್ ಪ್ಯಾಕೇಜಸ್ ಸುಮಾರಷ್ಟು KSRTCಯ ಟೂರ್ ಪ್ಯಾಕೇಜ್ಗಳು ಬರುತ್ತೆ. ಅದರಲ್ಲಿ ದಿವ್ಯ ದರ್ಶಿನಿ ಅನ್ನೋ ಪ್ಯಾಕೇಜ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಡೇಟ್ಸ್ ಬರುತ್ತೆ. ನಾವು ಯಾವ ವೀಕೆಂಡ್ ಹೋಗಬೇಕು ಅಂತ ಇದೀವೋ, ಇದಿರೋದು ಶನಿವಾರ ಮತ್ತು ಭಾನುವಾರ ಮಾತ್ರ. ನಾವು ಯಾವ ಡೇಟಿಗೆ ಹೋಗಬೇಕೋ ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಟೈಮಿಂಗ್ಸ್ ಆಪ್ಷನ್ ಬರುತ್ತೆ. ಟಿಕೆಟ್ ಅವೈಲಬಲ್ ಇದೆಯಾ, ಸೋಲ್ಡ್ ಔಟ್ ಆಗಿದೆಯಾ, ಎಷ್ಟಿದೆ ಅನ್ನೋ ಆಪ್ಷನ್ಸು ಅಲ್ಲೇ ಬರುತ್ತೆ. ಇಲ್ಲಿ ಫಸ್ಟ್ 2 ಆಪ್ಷನ್ಸ್ ಸೋಲ್ಡ್ ಔಟ್ ಆಗಿದೆ. ನಾನು ಇರೋ ಅವೈಲಬಲ್ ಆಪ್ಷನ್ದೇ ಓಪನ್ ಮಾಡಿ ತೋರಿಸ್ತೀನಿ. ನಮಗೆ ಬೇಕಿರೋ ಟೈಮಿಂಗ್ಸ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ನಾವು ಡೆಸ್ಟಿನೇಷನ್ನ ಎಂಟರ್ ಮಾಡಬೇಕು. ಇರೋದು ಒಂದೇ ಡೆಸ್ಟಿನೇಷನ್ನು, ಮೆಜೆಸ್ಟಿಕ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸೀಟ್ಸ್ ಚೂಸ್ ಮಾಡೋ ಆಪ್ಷನ್ ಸಿಗುತ್ತೆ. ಯಾವ ಸೀಟ್ ಅವೈಲಬಲ್ ಇದೆ, ಯಾವ್ದು ಅವೈಲಬಲ್ ಇಲ್ಲ ಅಂತ ಅದೇ ತೋರಿಸುತ್ತೆ. ಸೀಟ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಮ್ಮದು ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗತ್ತೆ, ಇಮೇಲ್ ID, ಫೋನ್ ನಂಬರ್ ಅದೆಲ್ಲ. ಅದಾದಮೇಲೆ ಪೇಮೆಂಟ್ ಗೇಟ್ವೇಗೆ ಹೋಗಿ ಪೇಮೆಂಟ್ ಮಾಡಿದ್ರೆ ನಮ್ಮ ಟಿಕೆಟ್ ನಮಗೆ ವಾಟ್ಸಪ್ ಮುಖಾಂತರ ಫೋನ್ಗೆ ಬರುತ್ತೆ. ಅಷ್ಟೇ ಸಾಕು. ಆಧಾರ್ ಕಾರ್ಡನ್ನು ತೊಗೊಂಡು ಹೋಗಿ. ಈ ಪ್ಯಾಕೇಜ್ ಬಗ್ಗೆ ನನ್ನ ಅಭಿಪ್ರಾಯ ಏನು ಅನ್ನೋದಾದರೆ, ನಾನು ಮೊದಲನೇದಾಗಿ ಪಾಸಿಟಿವ್ಸ್ನ ಹೇಳ್ತೀನಿ. ನಮ್ಮ ಜೊತೆ ಬಂದಂಥ ಕಂಡಕ್ಟರ್ ನಿಜಕ್ಕೂ ತುಂಬಾ ಪೊಲೈಟ್ ಆಗಿದ್ರು. ಅವ್ರ ಸರ್ವಿಸ್ ಚೆನ್ನಾಗಿತ್ತು. ಎಲ್ಲರನ್ನೂ ಕಾಲ್ ಮಾಡಿಕೊಂಡು ವೆಯ್ಟ್ ಮಾಡಿ ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ರು, ಬಂದಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು. ಎರಡನೇದಾಗಿ ಈ ಪ್ಯಾಕೇಜ್ ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ, ಬೇರೆ ಊರಿಂದ ಯಾರಾದರೂ ಬೆಂಗಳೂರಿಗೆ ಬಂದಿದ್ದು ಬೆಂಗಳೂರನ್ನ 1 ಡೇ ಅಲ್ಲಿ ನೋಡಬೇಕು ಅಂದರೆ ಇದು ಬೆಸ್ಟ್ ಪ್ಯಾಕೇಜ್. ಖಂಡಿತ ಕನ್ಸಿಡರ್ ಮಾಡಿ. ನಿಮ್ಮ ತಂದೆ ತಾಯಿ ಏನಾದರೂ ಬೆಂಗಳೂರಿಗೆ ಬರ್ತಾ ಇದ್ರೆ ಟ್ಯಾಕ್ಸಿ ಕ್ಯಾಬ್ ಮಾಡ್ಕೊಂಡು ಹೋಗೋದು ಎಕ್ಸ್ಪೆನ್ಸಿವ್ ಅನ್ಸಿದ್ರೆ ಬರೀ 472 ರೂಪಾಯಿ ಪರ್ ಹೆಡ್ ಕೊಟ್ಟರೆ ಕಂಪ್ಲೀಟಾಗಿ 1 ಡೇ ಪೂರ್ತಿ ಸುತ್ತಾಡಿಸಿ ವಾಪಸ್ ಕರ್ಕೊಂಡು ಬರ್ತಾರೆ. ಡೆಫಿನೆಟ್ ಆಗಿ ಈ ಪ್ಯಾಕೇಜ್ನ ಕನ್ಸಿಡರ್ ಮಾಡಿ. ಇಂಪ್ರೂವ್ಮೆಂಟ್ಸ್ ಪಾಯಿಂಟ್ ಏನು ಅನ್ನೋದಾದರೆ, ಈ ಟ್ರಿಪ್ಗೆ ಟೈಮ್ ಇನ್ನೊಂದು ಅವರ್ ಜಾಸ್ತಿ ಮಾಡಿಬಿಟ್ಟು ಎಲ್ಲ ದೇವಸ್ಥಾನದಲ್ಲೂ ಇನ್ನೊಂದು 15-20 ನಿಮಿಷ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಸ್ವಲ್ಪ ರಶ್ ಆಯಿತು ಅಂತ ಅನ್ನಿಸ್ತು ನನಗೆ. ಇನ್ನು ಕಂಡಕ್ಟರ್ ಅಥವಾ ಗೈಡ್ ಯಾರು ಇರ್ತಾರಲ್ಲ ಅವರು ಏನಾದರೂ ಇತಿಹಾಸ ಹೇಳಿದಿದ್ರೆ ದೇವಸ್ಥಾನದ್ದು, ಏನು ಈ ದೇವಸ್ಥಾನದ ಇತಿಹಾಸ ಅಂತ, ಟ್ರಿಪ್ ಇನ್ನೂ ಇನ್ಫಾರ್ಮೇಟಿವ್ ಆಗಿರ್ತಾ ಇತ್ತು. ಇದು ನನ್ನ ಅಭಿಪ್ರಾಯ ಈ ಪ್ಯಾಕೇಜ್, BMTC ಪ್ಯಾಕೇಜಲ್ಲಿ. ಓವರಾಲ್ ಈ ಪ್ಯಾಕೇಜನ್ನು ತಗೊತಾ ಇದ್ದವರು ಬೇರೆ ಸ್ಟೇಟ್ ಅವರೇ. ಕನ್ನಡದವ್ರು ತುಂಬಾ ಕಡಿಮೆ ಇದ್ರು. ಕಡಿಮೆ ಅಂದರೆ ಬಹುಶಃ ಇಲ್ಲ ಅಂತಾನೆ ಹೇಳ್ಬೋದು, ನಮ್ಮನ್ನ ಹೊರತುಪಡಿಸಿ. ಕರ್ನಾಟಕದವರು ಬೇರೆ ಊರಿಂದ ಯಾರಾದರೂ ಬೆಂಗಳೂರಿಗೆ ಬಂದಿದ್ರೆ ಅಥವಾ ಬೆಂಗಳೂರವರೇ ಆಗಿದ್ದು 1 ಡೇ ಔಟಿಂಗ್ ಆಪ್ಷನ್ನ ಕನ್ಸಿಡರ್ ಮಾಡಬೇಕು ಅಂದರೆ ಈ ಪ್ಯಾಕೇಜ್ನ ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಹಾಗೂ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.